ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಓ ಚಂದ್ರಮ್ಮ, ಭೂಮಿ ಮೇಲೆ ಬೆಳಕು ಚೆಲ್ಲೋಕೆ ಅಂತಾನೆ ಪುಟ್ಟಮಲ್ಲಿಯವ್ರು ಇರುವಾಗ ನೀನ್ ಯಾಕೆ ಬರ್ತೀಯಾ? ಅವ್ರೇನಾದ್ರೂ ಮನೆಯಿಂದ ಹೊರಗಡೆ ಬಂದ್ಬಿಟ್ರೆ ನೀನು ಮಂಕಾಗ್ಬಿಡ್ತೀಯ. ನಾಳೆಯಿಂದ ಬರಬೇಡ. ಇವತ್ತು ಯಾಕೋ ಪುಟ್ಟಮಲ್ಲಿಯವ್ರು ತುಂಬಾ ಕಾಡ್ತಿದ್ದಾರಲ್ಲ, ನನ್ನ ನಿದ್ದೆ ಕೆಡಿಸಿ ಬೀದಿಗೆ ತಂದು ನಿಲ್ಸಿದ್ದಾರೆ. ಪುಟ್ಟಮಲ್ಲಿಯವರೇ, ನನ್ನ ವಿರಹ ವೇದನೆ ನಿಮ್ಗೆ ಅರ್ಥನೇ ಆಗ್ತಿಲ್ವಾ? ಪುಟ್ಟಮಲ್ಲಿಯವರೇ, ನೀವಾ? ನಾನೇ. ನೀವು ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಿದ್ದೀರಾ? ನೀವೇನ್ ಮಾಡ್ತಾ ಇದ್ರು ಅದನ್ನ ನೋಡ್ತಾ ಇದ್ದಿ. ಅಂದ್ರೆ ನಿಮ್ ಮಾತನ್ನ ಕೇಳಿಸ್ಕೊತಾ ಇದ್ದಿ. ಪುಟ್ಟಮಲ್ಲಿಯವರೇ, ಏನೋ ಬಾಯ್ ತಪ್ಪಿ ರೀತಿ ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಈ ವಿಷಯನ ಮಧುರಂಗ್ ಹೇಳ್ಬೇಡಿ. ಅವಳಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ನನ್ನನ್ನು ಪರ್ಮನೆಂಟ್ ಆಗಿ ಬೀದಿಲಿ ನಿಲ್ಸ್ಬಿಡ್ತಾಳೆ. ಚಂದನ, ಹಂಗೆಲ್ಲ ಹೇಳ್ಬೇಡಿ. ನೀವು ಬೀದಿಲಿರೋಕೆ ನಾ ಬುಟ್ಟಿನ. ನಿಮ್ಮನ್ನ ನಾನು ನನ್ನ ಮನ್ಸಲ್ಲಿ ಇಟ್ಕೊತೀನಿ. ಏನು ಹೇಳ್ತಿದ್ದೀರಾ ಪುಟ್ಟಮಲ್ಲಿಯವರೇ? ಮನ್ಸಿನ ಮಾತು ಅನ್ನಿ. ಯಾಕೆ ನಿಮ್ಗೆ ನನ್ ಕಂಡ್ರೆ ಇಷ್ಟ ಇಲ್ವಾ? ನನ್ಗೋಸ್ಕರ ತಾನೇ ನೀವು ಆಚೆ ಬಂದಿರೋದು. ನಿಮ್ಗೋಸ್ಕರನೇ. ಆದ್ರೆ ನೀವ್ ಈ ರೀತಿ ಎಲ್ಲ ಮಾತಾಡ್ತಿರೋದು ನನಗೆ ನಂಬಕ್ಕಾಗ್ತಿಲ್ಲ. ನಂಬಲೇಬೇಕು ಚಂದನವ್ರೆ. ಅಯ್ಯ, ಏನೋ ತೂತ ನಿಂತಿದ್ದೀರಿ, ಹೊಸ ತಣ್ಣಗೆ ಬನ್ನಿ. ಅಲ್ಲ ಯಾಫೆಟ್ಲು, ನೀನೇನೋ ಮಾಡ್ತಿದ್ಯಾ ಇಲ್ಲಿ? ನಾನು ನನ್ನ ಸಂಗಾತಿಯನ್ನು ಹುಡುಕಿಕೊಂಡು ಬಂದೆ ಮಾರ್ಯಾರೆ. ಅದಿರ್ಲಿ, ನೀವೆಂತ ಮಾಡ್ತಿದ್ದೀರ ಇಲ್ಲಿ? ಅದು ನಿದ್ದೆ ಬರ್ಲಿಲ್ಲ ಕಣ. ಚಂದ್ರನ್ ನೋಡೋಣ ಅಂತ ಬಂದೆ. ಐ ಡೋಂಟ್ ಲೈಕ್ ಇಟ್. ಚಂದ್ರನಂತ ಮಧುರ ಬಾಬಿ ಒಳಗಿರ್ಬೇಕಾದ್ರೆ ಅವರನ್ನು ಬಿಟ್ಟು ನೀವು ಈಚೆ ಬಂದದ್ದಾ? ಲೈ, ಸುಮ್ಮನೆ ಹೋದ್ರೆ ಸರಿ, ಇಲ್ಲ ನಾಯಿ ಚೈ ತಂದು ಗೇಟ್ ಕಟ್ಟಾಕ್ಬಿಡ್ತೀನಿ. ಐ ಲೈಕ್ ಇಟ್. ಹಾಗೆ ಮಾಡಿ ಅಲ್ಲ, ಆಗ ನಾನು ಹುಡುಕುತ್ತಿರುವ ಸಂಗಾತಿ ನನ್ನನ್ನೇ ಹುಡುಕಿಕೊಂಡು ಬಂದು ಬಿಡ್ತದೆ. ಸದ್ಯ ಕಣ್ಣು ಮುಚ್ಕೊಂಡು ಪಕ್ಕಕ್ಕೆ ಬರುವಾಗ ಪುಟ್ಟಮಲ್ಲಿಯವ್ರ ಹೆಸರು ಹೇಳಲಿಲ್ಲ. ಇಷ್ಟೊತ್ತಿನಲ್ಲಿ ಗೌಡ್ರು ಚಡ್ಡಿ ಬನಿನ್ ಹಾಕೊಂಡು ಎಲ್ಲಿ ಹೋಗ್ತಿದ್ದಾರೆ? ಸಮಥಿಂಗ್ ಇಸ್ ರಾಂಗ್. ಡಾಲಿ, ಕಾಫಿ. ಜಾನಿ, ಇವತ್ತು ಪೇಪರ್ ಓದಿದ್ರಾ? ನನ್ಗಂತ ಒಳ್ಳೆ ಅಭ್ಯಾಸಗಳಿಲ್ಲ ಅಂತ ಗೊತ್ತು ತಾನೆ. ನನ್ನ ಬಗ್ಗೆ ಏನಾದ್ರೂ ಬಂದಿದ್ರೆ ಮಾತ್ರ ನಾನು ಪೇಪರ್ ಓದೋದು. ಹಲೋ ಹೌಕ ನಟ, ಈ ಓವರ್ ಆಕ್ಟಿಂಗ್ ಎಲ್ಲ ಬೇಡ. ನೀವಾಗ ನೀವೇ ಹೋಗಿ ದುಡ್ಡು ಕೊಟ್ಟು ನನ್ನ ಬಗ್ಗೆ ಬರೀರಿ ಅಂತ ಹೇಳಿದ್ರು ಅವ್ರೇನು ಬರೆಯಲ್ಲ ಅಂತ ಜಾತಕ ನಿಮ್ದು. ಹೆಂಡ್ತಿರ್ಗೆ ಗಂಡಂದ್ರನ್ನ ತೆಗಳೋದು ಅಂದ್ರೆ ಅದು ಏನು ಇಷ್ಟನಪ್ಪ. ಅದೇನ್ ಹೇಳ್ತಿದ್ರು ಜೋರಾಗೆ ಹೇಳಿ, ನಾನೇನ್ ಬೇಜಾರ್ ಮಾಡ್ಕೊಳ್ಳಲ್ಲ. ಪೇಪರಲ್ಲಿ ಬಂದಿರೋ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ದಮ್ಮ. ಏನ್ ಬಂದಿದೆ ಪೇಪರಲ್ಲಿ? ಬೆಂಗಳೂರಿಗೆ ಚಡ್ಡಿ ಬನ್ನಿನ್ ಗ್ಯಾಂಗ್ ಬಂದಿದ್ಯಂತೆ. ಅವರು ರಾತ್ರಿ ಮನೆಗಳಿಗೆ ನುಗ್ಗಿ ಕಳ್ತನ ಮಾಡೋ ಕತರ್ನ ಕಳ್ರಂತೆ. ಏನೋ ಚಡ್ಡಿ ಕಳ್ರ? ಮಧು, ಆ ಗ್ಯಾಂಗ್ ಲೀಡರ್ ಯಾರು ಅಂತ ಗೊತ್ತಾ? ಯಾರು? ಅವ್ರು ನಿನಗೂ ಗೊತ್ತು, ನನಗೂ ಗೊತ್ತು. ನಮ್ಮ ಎದುರು ಮನೇಲಿರೋ ಗೌಡ್ರು. ನಾನು ನಿಮ್ ಕಣ್ಣ ಫೂಲ್ ತರ ಕಾಣ್ತಿದ್ದೀನ? ನಿಂಗ್ ಗಾಡ್ ಪ್ರಾಮಿಸ್ ನಾನು ಹೇಳ್ತಿರೋದು ನಿಜ. ಗೌಡ್ರಿ ಗ್ಯಾಂಗ್ ಲೀಡ್ರು. ಜಾನಿ, ಗೌಡ್ರು ಚಡ್ಡಿ ಬನ್ನಿಯನ್ ಮಾರ್ತಾರಷ್ಟೇ, ಕದ್ಯಲ್ಲ. ಅವ್ರೆಂತ ಪುಕ್ಕುಲ್ರು ಅಂತ ಗೊತ್ತು ತಾನೆ. ಅವ್ರಿಂತ ಕೆಲಸ ಮಾಡ್ತಾರ ಅಂದ್ರೆ ನಾನ್ ನಂಬಲ್ಲ. ನೀವು ಸುಮ್ನೆ ಅವ್ರ ಮೇಲೆ ಗೂಬೆ ಕೊರಿಸ್ತಿದ್ದೀರಾ? ಡಾರ್ಲಿಂಗ್, ಕೆಲವೊಬ್ರು ಹೊರಗಡೆ ಇದ್ದಂಗೆ ಒಳಗಡೆ ಇರಲ್ಲ. ನಮ್ಮ ಮುಂದೆ ಪುಕ್ಕಲ್ರ ತರ ಇದ್ದು ಈ ರೀತಿ ಕೆಲಸ ಮಾಡಿದ್ರೆ ಏನ್ ಮಾಡೋದು? ನೀವೇನೇ ಹೇಳಿ ಜಾನಿ, ನಾನು ಇದನ್ನೆಲ್ಲ ನಂಬಲ್ಲ. ಗೌಡ್ರೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಸುಂದ್ರಿ ಮೇಡಮ್, ಮನೆಗೆ ಇದ್ರೆ ಮರ್ರೆ ಒಳ್ಳೇದಾಯ್ತು. ಏನ್ ಬೆಳಿಗ್ಗೆನೆದ್ದು ಕಳೆ ಕೀಳಕ್ ಹೋಗ್ಬೇಕಾಗಿತ್ತಾ? ಆ ಕೆಲಸ ಮಾಡ್ಕದ್ ನೀವು ಅದು ಬಿಟ್ಕೊಂಡು ಕೋಳಿ ಕಾಣಂಗ್ ಮನೆ ಒಳಗೆ ಕೂತ್ಕೊಂಡಿರಿ. ಇನ್ಸ್ಪೆಕ್ಟರ್, ಇವ್ರ ಮಾತಿಗೆ ನೀವು ಬೇಜಾರ್ ಮಾಡ್ಕೋಬೇಡಿ. ಇವ್ರು ಹೀಗೆ ಸುಮ್ಮನೆ ತಮಾಷೆ ಮಾಡ್ತಿರ್ತಾರೆ.
ನೀವ್ಯಾಕೆ ಡಲ್ ಆಗಿದ್ದೀರಾ? ಜಯಮ್ಮ ಊರಲ್ಲಿ ಇಲ್ವಲ್ಲ, ಅದಕ್ಕೆ ಡಲ್ ಆಗಿದ್ದಾರೆ. ಅವ್ರ ಊರಲ್ಲಿ ಇದ್ದಿದ್ರೆ ಇವ್ರ ಮುಖ ಲಕ 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 ಅಂತ ಹೊಳಿತಿರೋದು. ಇಲ್ವಲ್ಲ, ಹಲಸಿನ ಕಡುಬು ತರ ಆಗ್ಬಿಟ್ಟಿದೆ. ವಾಯ್ ಜಾನಿ ಅವರೇ, ಹಿಂಗೆ ಕಾಮಿಡಿ ಮಾಡ್ತಿದ್ರೆ ಯಾವ್ದಾದ್ರು ಕೇಸಲ್ಲಿ ಫಿಟ್ ಮಾಡಿ ಜೈಲಿಗೆ ಹಾಕಿ ಕೈದಿಗಳೊಟ್ಟಿಗೆ ಕಾಮಿಡಿ ಮಾಡ್ಕೊಂಡಿರ್ ಹಾಂಗ್ ಮಾಡ್ತೆ. ಇನ್ಸ್ಪೆಕ್ಟರ್, ಇವ್ರ ಮಾತನ್ನ ನೀವು ತಲೆ ಕೆಡ್ಸ್ಕೋಬೇಡಿ. ಬಂದ್ ವಿಷಯ ಏನು ಅಂತ ಹೇಳಿ. ಸುಂದ್ರಿ ಮೇಡಮ್, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನೆ ಕಂತೆ, ಇಲ್ದಿರೆ ಕತಿರಿಯ ಬೇರೆ ಆತಿದ್ದಿತ್ತು. ರೀ, ಕತೆ ಮಾಡಕ್ಕೆ ಅಂತ ಬೇರೆ ಟೀಮ್ ಇದೆ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಒಂದು ವಿಷಯ ಏನು ಅಂತ ಹೇಳಿ. ಸುಂದ್ರಿ ಮೇಡಮ್, ನಿಮ್ಗೊಂದು ವಿಷಯ ಗೊತ್ತಿತ್ತಾ? ನಮ್ಮ ಏರಿಯಾಗೆ ಚಡ್ಡಿ ಬನಿಯನ್ ಅಂದಳಿ ಕಳ್ಳರ ಟೀಮ್ ಬಂದಿತ್ತು. ಅವ್ರನ್ನ ನಾನು ಹಿಡಿಕಂದಳಿ ನಿನ್ನೆ ರಾತ್ರಿ ಹೊರಟಿದೆ. ಅವ್ರನ್ನ ಹಿಡಿದ್ರ? ಯಾರಂತ ಗೊತ್ತಾಯ್ತಾ? ಹಿಡಿಕಂದಳಿ ಹೋದೆ, ಅರ್ಥಪ್ಸ್ಕಟ್ಬಿಟ್ರು. ಇನ್ನೊಂದು ಸತಿ ನನ್ನ ಕೈಗೆ ಸಿಕ್ಕ ಅವ್ರನ್ನ ಬಿಡುದೇ ಇಲ್ಲ. ರೀ, ಸುಮ್ಮನೆ ಡವ್ ಮಾಡಬೇಡ್ರಿ. ಅವ್ರನ್ನ ಹಿಡಿದಿರ್ತೀರಾ, ಬೀಡ ಇಸ್ಕೊಂಡು ಬಿಟ್ಟು ಕಳಿಸ್ಬಿಟ್ಟಿರ್ತೀರಾ. ಪ್ರಾಣಿ ಸುಂದ್ರಿ ಮೇಡಮ್, ಹ್ಯಾಂಗ್ ಮಾತಾಡ್ತಾರಂದಳಿ ಅಂತ ಖತರ್ನಾಕ್ ಕಳ್ರ ಹತ್ರ ನಾನು ಬೀಡ ತಕೊಂಡ್ರೆ ಡಿಪಾರ್ಟ್ಮೆಂಟ್ ಅವ್ರು ನನ್ನ ಸುಮ್ಮನೆ ಬಿಟ್ರ? ಜಾನಿ, ಸ್ವಲ್ಪ ಸುಮ್ಮನಿರಿ. ಇನ್ಸ್ಪೆಕ್ಟರ್, ಅವ್ರ ಬಗ್ಗೆ ಪೇಪರಲ್ಲಿ ಓದ್ದೆ. ಬೇಗ ಅವ್ರನ್ನ ಹಿಡಿದ್ಬಿಡಿ. ಗ್ಯಾರಂಟಿ ಹಿಡಿತ ಸುಂದ್ರಿ ಮೇಡಮ್. ಆದ್ರೆ ಯಾರೇ ಬಂದು ಬಾಗಿಲು ಬಡಿದ್ರು ಬಾಗಿಲು ತೆಗಿಬೇಡಿ. ಎಲ್ಲ ಕಿಟಕಿನೂ ಮುಚ್ಕಣಿ. ಅವ್ರಿಗೆ ಎಷ್ಟೊತ್ತಿಗೆ ಹ್ಯಾಂಗ್ ಬತ್ತರಂದೇಳಿ ಹೇಳೋಕಾತಿಲ್ಲ. ನನಗೆ ನಿಂದೇ ಯೋಚನೆ ಆಯ್ತು ಮಾರ್ರೆ, ಅದಕ್ಕೆ ಜಾಗೃತಿ ಹೇಳಿ ಹೋಪ ಅಂದೇಳಿ ಬಂದೆ. ಇನ್ಸ್ಪೆಕ್ಟ್ರೆ, ಅವಳನ್ನ ನೋಡ್ಕೊಳ್ಳೋದಕ್ಕೆ ಗಂಡ ಅಂತ ನಾನಿದ್ದೀನಿ. ಅದ್ರ ಬಗ್ಗೆ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಗಂಡ ಅಲ್ಲ, ದಂಡ ಪಿಂಡ. ಪುಟ್ಮಲ್ಲಿ ಅವರೇ, ಗುಡ್ ಮಾರ್ನಿಂಗ್ ಚಂದನ್ ಅವರೇ. ಗುಡ್ ಮಾರ್ನಿಂಗ್ ಪುಟ್ಮಲ್ಲಿ ಅವರೇ. ಹೂ ಆರ್ ಯು? ನಿಮ್ ಪ್ರಿಯತಮ. ಅದು ಹೂವಾರಿಯೋ ಅಲ್ಲ, ಹೂವಾರಿಯೋ ಹಿಡಿದ್ರಿ ಚಾಡ. ನಾನು ಚೆನ್ನಾಗಿದ್ದೀನಿ ಪುಟ್ಟಮಲ್ಲಿ ಅವರೇ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿವ್ನಿ, ಜೊತೆಗೆ ಖುಷಿಯಾಗಿವ್ನಿ. ಚೆನ್ನಾಗಿದ್ದೀರಾ? ಓಕೆ, ಈ ಖುಷಿಯಾಗಿರೋದು ಯಾಕೆ? ಇಲ್ಲಿ ನೋಡಿ, ಇದೆಲ್ಲಿ ಸಿಕ್ತು? ಟೀ ಅಂಗಡಿ ತವ ಕ್ಯಾಚ್ ಕ್ಯಾಚ್ ಆಡ್ತಾ ಇದ್ರು, ನಾನು ಹಂಗೆ ಕ್ಯಾಚ್ ಹಿಡ್ಕೊಂಡ್ ಬಂದ್ಬಿಟ್ಟಿ. ಕರೆಂಟ್ಗೆ ಶಾಕ? ಪುಟ್ಟಮಲ್ಲಿ ಅವರೇ, ನೀವು ಮಾತು ಕಲ್ತು ಬಿಟ್ರಿ. ಮತ್ತಿನೇನ್ ಚಂದನ್ ಅವ್ರೆ, ನಮ್ ಬಾಬಣ್ಣ ಪ್ರೀತಿಯಿಂದ ಕೊಡ್ಸಿರೋದ್ನ ಎಲ್ ಸಿಕ್ತು ಅಂದ್ರೆ ಬೇಜಾರಾಗಲ್ವಾ? ಪುಟ್ಟಮಲ್ಲಿ ಅವರೇ, ಇಂಥದನ್ನ ನೀವು ಹಾಕಬಾರ್ದು, ಮೊದಲು ಅದನ್ನ ಕಿತ್ತು ಬಿಸಾಕಿ. ನಮ್ ಬಾಬಣ್ಣ ಪ್ರೀತಿಯಿಂದ ಕೊಟ್ಟಿರೋದ್ ಯಾಕೆ ಬಿಸಾಕ್ಬೇಕು? ಬೇರೆಯವ್ರ ತಲೆ ಹೊಡೆದು ಕಳ್ತನ ಮಾಡ್ತಂದಿರೋದನ್ನ ನೀವು ಯಾಕೆ ಹಾಕೋಬೇಕು? ಮಾಯ್ಕಾರ, ಏನಿದು ಅಪಸ್ವರ? ನಮ್ ಬಾಬಣ್ಣ ಪ್ರೀತಿಯಿಂದ ಮಾಡಿಸ್ಕೊಂಡಿರೋದ್ನ ತಲೆ ಹೊಡೆದು ಮಾಡಿಸ್ಕೊಂಡ್ ಬಂದ್ಕೊಟ್ಟವ್ರೆ ಅಂದಿರಿಯಾ? ಮಲ್ಲಿ ಅವರೇ, ಅವರು ಸುಳ್ಳು ಹೇಳ್ತಿದ್ದಾರೆ, ಅವ್ರ ಮಾತು ನಂಬೇಡಿ. ಚಂದನ್ ಅವ್ರೆ, ನೀವು ಒಳ್ಳೆಯವರು ಅಂತ ನಮ್ಮ ಮಟ್ಟಿಗೆ ಬಿಟ್ಕೊಂಡ್ರೆ ನಮ್ ಬಾಬಣ್ಣನ ಬಗ್ಗೆ ಕೆಟ್ಟದಾಗ ಮಾತಾಡೋರಿಯಾ? ನೀವ್ ಯಾಕೆ ಹಿಂಗ್ ಮಾತಾಡ್ತಾ ಇದೀರಿ ಅಂತ ನನಗೆ ಗೊತ್ತು. ನೀವು ದುಡಿಯಲ್ವಲ್ಲ, ಅದಕ್ಕೆ ಇಂಥ ಸರವ ಮಧುರವ್ರಿಗೆ ತಂದ್ಕೊಡಕ್ ಆಗಲ್ಲ. ನಿಮ್ ಮಾತೇನಾದ್ರೂ ಕೇಳಿ ನಾನು ಇದನ್ನ ಕಿತ್ತು ಬಿಸಾಕ್ಬಿಟ್ರೆ ಇದನ್ನ ತಕೊಂಡೋಗಿ ಮಧುರವ್ರಿಗೆ ಕೊಟ್ಬಿಡವು ಅಂತ ತಾನೇ? ಮಲ್ಲಿ ಅವರೇ, ನನಗಿನ್ನೂ ಅಂತ ಗತಿ ಬಂದಿಲ್ಲ. ನಿಮಗೆ ಗೊತ್ತಾ, ಬೆಂಗಳೂರಿಗೆ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಹಾಕೊಂಡು ಕಳ್ತನ ಮಾಡೋ ಟೀಮ್ ಬಂದಿದೆ. ಗೊತ್ತು, ಟಿವಿಲಿ ತೋರ್ಸಿದ್ರು. ರಾತ್ರಿ ಹೊತ್ತು ಪಟಪಟಿ ಚಡ್ಡಿ ಬನಿಯನ್ ಹಾಕೊಂಡು ಕಳ್ತನ ಮಾಡಾರಂತೆ. ನೋಡಿದ್ರಿ ಅಲ್ವಾ? ಆ ಗ್ಯಾಂಗ್ ಲೀಡರ್ ಬೇರೆ ಯಾರು ಅಲ್ಲ, ನಿಮ್ ಗೌಡ್ರೆ. ಚಂದನ್ ಅವ್ರೆ, ಇನ್ ಒಂದೇ ಒಂದ್ ಮಾತು ನಮ್ ಬಾಬಣ್ಣನ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಲಟ್ಟಡ್ಗೆಯಿಂದ ನಿಮ್ ಬೋರ್ಡಗೆ ಬಿಸ್ಲಿನ್ ಕಾಯಿಸ್ಬಿಡ್ತೀನಿ. ನಮ್ ಬಾಬಣ್ಣ ನಾನು ಮಾತ್ರ ನಾಯಕ, ಬ್ಯಾರೆಯವ್ರಿಗಲ್ಲ. ಮೊದಲಿನಿಂದ ಜಾಗ ಖಾಲಿ ಮಾಡಿ. ನಿಜವಾಗ್ಲೂ ಇವರು ಮುಗ್ದ್ರೆ ಕಳ್ಳರನ್ನ ಜೊತೆಗೆ ಇಟ್ಕೊಂಡು ಮೋಸ ಹೋಗ್ತಿದ್ದಾರೆ. ಗೌಡ್ರೆ, ನಿಮ್ಮ ಆಟ ಪುಟ್ಟಮಲ್ಲಿ ಅವ್ರ ಹತ್ರ ನಡಿಬಹುದು, ನನ್ನ ಹತ್ರ ನಡೆಯಲ್ಲ. ಆದಷ್ಟು ಬೇಗ ನಿಮ್ಮನ್ನ ಸಾಕ್ಷಿ ಸಮೇತ ಹಿಡಿದುಕೊಳ್ತೀನಿ. ಗೌಡ್ರೆ, ಇವತ್ತು ನಾನು ನಿಮ್ಮನ್ನ ಹಿಡಿತೀನಿ. ನನ್ನ ಕಣ್ಣು ನಿಮ್ಮ ಮೇಲಿದ್ದೇ ಇರುತ್ತೆ. ಯಾರ ಮೇಲೆ ಕಣ್ಣಿಟ್ಟಿದ್ದೀಯ ಜಾನಿ ಬಾಯ್? ಯಾಕೆ ನೀನ್ ಯಾಕೋ ಬಂದೆ? ಹೋಗೋ ಇಲ್ಲಿಂದ. ನಾನು ಹೋಗುವವನೇ, ಆದ್ರೆ ನೀವು ಪುಟ್ಟಕ್ಕನ ಮನೆಯ ಕಡೆ ನೋಡ್ತಾ ಇದ್ದೀರಲ್ಲ, ಎಂತ ಅಂತ ಕೇಳಲಿಕ್ಕೆ ಬಂದೆ. ಲೇ, ನನ್ನ ಮನೆ ಕಾಂಪೌಂಡ್ ಅಲ್ಲಿ ನಿಂತ್ಕೊಂಡು ನಾನು ಏನ್ ಬೇಕಾದ್ರೂ ನೋಡ್ತೀನಿ. ಕೇಳಕ್ ನೀನ್ ಯಾವನ? ನಿಮ್ಮ ಮನೆ ಕಾಂಪೌಂಡ್ ಅಲ್ಲಿ ನಿಂತ್ಕೊಂಡು ನಿಮ್ಮ ಮನೆ ನೋಡಿಕೊಂಡು ಮರ ಕಟ್ಟಿ. ಆದ್ರೆ ಪುಟ್ಟಕ್ಕನ ಮನೆಯ ಕಡೆ ನೋಡುದು ಐ ಡೋಂಟ್ ಲೈಕ್ ಇಟ್. ನಿನ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ ಕಣ. ನಾನು ಬೇಕು ಅಂತಾನೆ ನೋಡ್ತೀನಿ ಕಣ. ನೋಡು, ನನಗೊಂದು ಇಂಪಾರ್ಟೆಂಟ್ ಕೆಲಸ ಆಗೋದಿದೆ, ಸುಮ್ಮನೆ ಜಾಗ ಖಾಲಿ ಮಾಡ. ಹಗಲೊತ್ತಿನಲ್ಲಿ ಇರದ ಇಂಪಾರ್ಟೆಂಟ್ ಕೆಲಸ, ರಾತ್ರಿ ಅಂತ ಅದು ನಿಮ್ಮ ಧೂಪೆಯ? ಐ ಲೈಕ್ ಇಟ್. ನೀನು ಹೋಗ್ಲಿಲ್ಲ ಅಂದ್ರೆ ಚರ್ಮ ಸುಂದಾಕ್ಬಿಡ್ತೀನಿ. ಐ ಲೈಕ್ ಇಟ್. ಇಷ್ಟು ದಿವಸ ನಾನು ಕುರಿಗಳ ಚರ್ಮ ಸುಲಿಯುವುದನ್ನ ನೋಡಿದ್ದೆ, ಈಗ ನೀವು ನನ್ನ ಚರ್ಮ ಸುಲಿತೇನೆಂದ್ರೆ ಅದನ್ನು ನೆನೆಸಿಕೊಂಡ್ರೆ ಕಂಡಾಬಟ್ಟೆ ಶಾಕ್ ಆಗ್ತಾ ಉಂಟು. ಐ ಸುಲಿದಿ 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 ಸುಲಿದಿ. ಐ ಲೈಕ್ ಇಟ್, ಐ ಇಟ್, ಐ ಇಟ್. ಏನಾದ್ರೂ ಮಾಡೋಣ ಅಂದ್ರೆ ಒಕ್ಕರ್ಸ್ಕೊಂಡ್ಬಿಡ್ತಾನೆ. ಗೌಡ್ರೆ ಯಾಕೆ ಇಷ್ಟೊತ್ತಾದ್ರೂ ಹೊರಗಡೆ ಬರಲಿಲ್ಲ? ನನ್ನ ಪ್ಲಾನ್ ಏನಾದ್ರೂ ಅವ್ರಿಗೆ ಗೊತ್ತಾಗ್ಬಿಡ್ತಾ? ಅಂದ್ರೆ
ಈ ಉಮ್ಮತ್ತವ್ರ ಒಳ್ಳೆನೋ ಗೌಡ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಇಡೀ ಗ್ಯಾಂಗ್ ಇಲ್ಲೇ ಇದೆ. ಎಲ್ಲ ರೆಡಿ ಆಗತ್ತಾನೆ. ನೀವು ಹೇಳ್ದಂಗೆ ಎಲ್ಲ ರೆಡಿ ಮಾಡಿದ್ದೀನಿ ಗೌಡ್ರೆ. ಈಗ ಹೋಗಿ ಕೆಲಸ ಮುಗಿಸ್ಕೊಂಬರೋದು ಒಂದೇ ಬಾಕಿ. ಅಂದ್ರೆ ಇವರು ಕಳ್ತನ ಮಾಡಕ್ ಹೋಗ್ತಿದ್ದಾರೆ. ಬಾ, ಯಾರಾದ್ರೂ ಬರಕ್ ಮುಂಚೆ ಕೆಲಸ ಮುಗಿಸ್ಕೊಂಬಂದ್ಬಿಡ ಬಾ. ಯಾರಿಲ್ಲದ ಟೈಮ್ ನೋಡಿ ಮದರ ಬಾಬಿಯನ್ನು ಒಬ್ಬರನ್ನೇ ಬಿಟ್ಟು ಎಲ್ಲಿಗೆ ಹೋಗ್ತಿದ್ದೀರಾ? ಅದೆಲ್ಲ ನಿನಗೆ ಯಾಕೋಲೆ? ನನಗೆ ಹೋಗ್ಲಿಲ್ಲ ಅಂದ್ರೆ ಮಿಸ್ ಆಗ್ಬಿಡ್ತಾನೆ ಬಿಡು. ಐ ಲೈಕ್ ಇಟ್. ಯಾರು ಮಿಸ್ ಆಗ್ತಿದ್ದಾರೆ ಅಂತ ನನ್ನ ಹತ್ರ ಹೇಳಿ, ನಾನು ಅವರನ್ನ ಕ್ಯಾಚ್ ಮಾಡ್ತೇನೆ. ಕ್ಯಾಚ್. ಇಷ್ಟು ದಿವಸ ಕಾಯ್ದದನ್ನೆಲ್ಲ ಹಾಳು ಮಾಡ್ಬಿಟ್ಟಿರ. ನೀವು ಇಷ್ಟೊಂದು ಬೆಚ್ಚದಲ್ಲಿ ಇರೋದು ನೋಡಿದ್ರೆ ಯಾವುದೋ ಹುಡುಗಿಯನ್ನ ಪಟಾಯಿಸ್ಕೊಂಡು ರಟ್ಟಿಸ್ಕೊಂಡು ಹೋಗ್ಲಿಕ್ಕೆ ಸ್ಕೆಚ್ ಹಾಕಿದ್ದೀರಂತ ಕಾಣ್ತದೆ. ಇಂಪಾಸಿಬಲ್. ಮಧುರ ಬಾಬಿಗೆ ಮೋಸ ಆಗ್ಲಿಕ್ಕೆ ನಾನು ಬಿಡುದಿಲ್ಲ. ಎಲ್ಲಿಗೆ ಹೋಗ್ತಿದ್ದೀರಿ ಹೇಳಿ? ಐ ಲೈಕ್ ಇಟ್. ಗೌಡ್ರ ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ ಮನೆ ಒಳಗ್ ಬರ್ಬೇಕಾದ್ರೆ ಮಾತಾಡ್ಕೊಂಡ್ ಬನ್ನಿ ಅಂತ. ಬಂದ್ ಗೂಬೆ ತರ ಕೂತ್ಕೊಂಡ್ಬಿಡ್ತಿರಲ್ಲ. ನಿಮ್ಮ ಮಠ ಗೊಂಬ ನೋಡಿದ್ಮೇಲೆ ಯಾವ ಗಡ್ಡಿಸ್ತನ ಗೂಗೆ ಆಗಲ್ಲ ಹೇಳಿ. ಏನಂದ್ರೆ? ಮಧುರವ್ರೆ, ನೀವು ಗೊಂಬ ಥರ ಕೂತಿದ್ರಲ್ಲ, ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹಂಗೆ ಬಂದ್ಬಿಟ್ಟು. ಮಧುರವ್ರೆ, ನೀವು ನನ್ನ ಧ್ಯಾನ ಹೇಳ್ಕೊಟ್ಟಾರೆ. ಇತ್ತೀಚೆಗೆ ನನ್ನ ಮನಸ್ಸು ಯಾಕೋ ಚಂಚಲ ಆಯ್ತಾ ಅದೇ ನೀ. ಅದಕ್ಕೇನು, ಪುಟ್ಮಲ್ಲಿ ಅವ್ರನ್ನ ಕರ್ಕೊಂಬನ್ನಿ, ಇಬ್ರಿಗೂ ಹೇಳ್ಕೊಡ್ತೀನಿ. ನೀವು ನನಗೆ ಹೇಳ್ಕೊಡಿ, ನಾನು ಅವಳಿಗೆ ಹೇಳ್ಕೊಡ್ತೀನಿ. ಅವು ಬಂದ್ರೆ ಧ್ಯಾನಕ್ಕೆ ಭಂಗ ಆಗೋಯ್ತದೆ. ಸರಿ ಗೌಡ್ರೆ, ನಿಮ್ಮ ಹತ್ರ ಒಂದು ಮಾತು ಕೇಳಲ್ಲ? ಒಂದೇನ ಬೇಕಾದ್ರೆ 100 ಕೇಳಿ, ರಾತ್ರಿವರೆಗೂ ಇಲ್ಲೇ ಇರ್ತೀನಿ ಉತ್ತರ ಕೊಡಕ್ಕ. ನಿಮ್ಗೇನಾದ್ರೂ ಕಷ್ಟ ಇದೆಯಾ? ಚಂದ ಕೇಳಿದ್ರಿ ಬುಡಿ ಮಧುರವ್ರ. ಕಷ್ಟ ಮನ್ಸನಿಗೆ ಬರ್ದೆ ಮರಕ್ಕೆ ಬಂದದ. ಇವತ್ತು ಕಷ್ಟಪಟ್ರೆ ನಾಳೆ ಸುಖವಾಗಿರ್ಬೋದು ನೀ. ನಾನ್ ಕೇಳಿದ್ದು ಜೀವನ ನಡ್ಸಕ್ಕೇನಾದ್ರೂ ಕಷ್ಟ ಇದೆಯಾ ಅಂತ. ತೊಂದರೆ ಇಲ್ಲ. ಯಾಕೆ ಹಿಂಗೆ ಕೇಳ್ತಾ ಇದ್ರಿ? ಪುಟ್ಮಲ್ಲಿ ಏನಾದ್ರು ಕೇಳ್ಕೊಂಡ್ಲಾ? ಇಲ್ಲ ನಾನೇ ಕೇಳಿದ್ದು. ಗೌಡ್ರೆ, ನಿಮ್ಗೇನಾದ್ರೂ ಕಷ್ಟ ಇದ್ರೆ ನನ್ನ ಹತ್ರ ಹಂಚ್ಕೊಳ್ಳಿ, ನಾನು ಸಹಾಯ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ತಪ್ಪದಾರಿ ಮಾತ್ರ ಹಿಡಿಬೇಡಿ. ಮಧುರವ್ರೆ, ನಾ ತಪ್ಪು ದಾಡಿ ಹಿಡ್ದೀನಿ ಅಂತ ಯಾರು ನಿಮ್ಗೆ ಹೇಳ್ದವ್ರು? ನೀವು ಯಾಕೋ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾರಿ? ಅಯ್ಯೋ ಗೌಡ್ರೆ, ಅನುಮಾನ ಪಡ್ತಿಲ್ಲ, ಸುಮ್ಮನೆ ಕೇಳ್ದೆ. ನಿಜವಾಗ್ಲೂ ನೀವು ತಪ್ಪದಾರಿ ಹಿಡ್ದಿಲ್ಲ ತಾನೇ? ನಾನು ನಿಮ್ಮ ವಿಷಯದಲ್ಲಿ ಬಿಟ್ರೆ ಬೇರೆ ಯಾವ ವಿಷಯದಲ್ಲೂ ತಪ್ಪು ದಾರಿ ಹಿಡ್ದಿಲ್ಲ ನೀ. ಏನಂದ್ರೆ? ಮಧುರವ್ರೆ, ನಾ ಯಾಕೆ ತಪ್ಪು ದಾರಿ ಹಿಡಿಲಿ? ಹಿಡಿದ್ರು ಒತ್ತಿದ್ದಕ್ಕೆ ನೀವಿಲ್ವಾ? ನಿಮ್ ಬಗ್ಗೆ ಯಾರೋ ಏನೋ ಹೇಳಿದ್ರು, ಅದಕ್ಕೆ ಕೇಳ್ದೆ, ಬೇಜಾರ್ ಮಾಡ್ಕೋಬೇಡಿ. ಯಾರಂತ ಹೇಳಿ ಮಧುರವ್ರೆ, ಅವ್ರನ್ನ ಬ್ಯಾನಿಸ್ಬಿಡ್ತೀನಿ. ಟೈಮ್ ಬಂದಾಗ ಹೇಳ್ತೀನಿ ಬಿಡಿ ಗೌಡ್ರೆ. ನೀವು ರಾಜಕಾರಣಿಗಳ ಥರ ಟೈಮ್ ಬಂದಾಗ ಹೇಳ್ತೀನಿ ಅಂತಾರಲ್ಲ ಮಧುರವ್ರೆ, ಆ ಟೈಮ್ ಬರಲ್ಲ, ನೀವು ಹೇಳಲ್ಲ. ನಿಜವಾಗ್ಲೂ ಟೈಮ್ ಬಂದಾಗ ಹೇಳ್ತೀನಿ. ಆಯ್ತು ಮಧುರವ್ರೆ, ನಾ ಇದು ಬರ್ತೀನಿ. ಬಂದಾಯ್ತಲ್ಲ, ಮತ್ತೆಲ್ಲ ಬರ್ತೀರಾ? ನಿಮ್ಮ ಹೃದಯದೊಳಗೆ ಅಂದ್ರೆ ಹೋಗಿದ್ ಬರ್ತೀನಿ ಎಂದಿ. ಸರಿ ಗೌಡ್ರೆ. ಗೌಡ್ರೆ, ರಾತ್ರಿ ಎಲ್ಗೂ ಹೋಗ್ಬೇಡಿ, ಮನೇಲೆ ಮಲ್ಕೊಳ್ಳಿ. ಗೌಡ್ರೆ, ಇವತ್ತು ನಾನು ನಿಮ್ಮನ್ನ ಹಿಡ್ದೇ ಹಿಡಿತೀನಿ. ನಾನು ನಿಮ್ಮನ್ನ ಹಿಡಿದು ಪುಟ್ಟಮಲ್ಲಿಯವ್ರ ಮುಂದೆ ಹೀರೋ ಅನಿಸ್ಕೋತೀನಿ. ಯಾವ ಪಿಕ್ಚರ್ಗೆ ಹೀರೋ ಆಗ್ಬೇಕಂತಿದ್ದೀರಾ ಜಾನಿ ಬಾಯ್? ಲೋ ರಾಕಿ, ಯಾಕೋ ನನ್ನ ಹಿಂದೆ ಬಿದ್ದು ಹಿಂಗೆ ಜೀವ ತಿಂತಿದ್ಯಾ? ನೀವು ಯಾರ ಹಿಂದೆ ಬಿದ್ದಿದ್ದೀರಂತ ನನ್ನ ಹತ್ರ ಹೇಳೋ ತನಕ ನಾನು ನಿಮ್ಮ ಹಿಂದೆ ಬೀಳೋಣಿ. ನಾನು ಯಾರಿಂದನೂ ಬಿದ್ದಿಲ್ಲ ಕಣೋ. ಅಂದ ಮೇಲೆ ಮನೆಗೆ ಹೋಗಿ ತೆಪ್ಪಕ್ಕೆ ಪಾಚ್ಕೊಳ್ಳಿ. ಎಂತದಕ್ಕೆ ಪುಟ್ಟಕ್ಕನ ಮನೆಯನ್ನ ನೋಡಿಕೊಂಡು ನೇಲ್ತಾ ಇದ್ದೀರಾ? ಅದು ನನ್ನ ಇಷ್ಟ ಕಣೋ, ಅದನ್ನ ಕೇಳೋ ಹಕ್ಕು ನಿನಗಿಲ್ಲ. ಜಾನಿ ಬಾಯ್, ಈ 2 ಮನೆಗೂ ನಾನು ಮಗ ಇದ್ದಾಗೆ. ಎಲ್ಲಿ ತಪ್ಪು ನಡೆದ್ರು ಸರಿ ಮಾಡುವ ಹೊಣೆ ನನ್ನ ಮೇಲೆ ಉಂಟು. ಸೊ ತಪ್ಪು ನಡೀಲಿಕ್ಕೆ ನಾನು ಬಿಡುದಿಲ್ಲ. ನಿನ್ನನ್ನು ಹೀಗೆ ಬಿಟ್ರೆ ನನ್ನ ಬುಡಕ್ಕೆ ಬರ್ತೀಯ ಕಣ. ಹೋಗೋ ಇಲ್ಲಿಂದ. ಹೋಗೋದಿಲ್ಲ. ಹೋಗೋ ಇಲ್ಲಿಂದ. ಹೋಗೋದಿಲ್ಲ. ಒಳ್ಳೆ ಹುಚ್ಚನ್ ಸವಾಸ ಆಯ್ತು. ಎಲ್ಲೇ ಹೋದ್ರು ಯೂಟರ್ ನೋಡ್ಕೊಂಡು ನನ್ನ ಬುಡಕ್ಕೆ ಬರ್ತಾನೆ.
ಇವತ್ತು ಇವನೇ ಬಂದಿದ್ದಾನೆ. ಹೇಗಾದ್ರೂ ಮಾಡಿ ಅವ್ರು ನೀವು ಇವತ್ತು ಹೇಳಿಲೇಬೇಕು. ಅಡವ್ ಮತ್ತವ್ರ ಮಿಳ್ಳೆ ನಾವು ಮಾಡೋ ಕೆಲಸದ ಮೇಲೆ ಅನುಮಾನ ಬಂದಂಗದೆ ಇನ್ನೇಳು ದಿನದಲ್ಲಿ ಕೆಲಸನ ಫಿನಿಶ್ ಮಾಡ್ಬಿಡ್ಬೇಕು. ಗೌಡ್ರೆ ನಮ್ಗಿದ್ದೆಲ್ಲ ಯಾಕೆ ಬೇಕು ಹೇಳಿ, ಮೊದ್ಲಿದಂಗೆ ಇರೋಕ್ಕಾಗಲ್ವಾ? ಅಯ್ಯ ದಡ್ಡ ಬಡ್ಡೆತದೆ ಒತ್ತಾರೆ ಅಂತ ದುಡಿದ್ರೆ ಇಷ್ಟು ದುಡ್ಡು ಸಂಪಾದನೆ ಮಾಡೋಕ್ಕಾಗದ? ಸುಮ್ಮನೆ ಬಾ. ಗೌಡ್ರು ಇಂಥ ದಾರಿ ಯಾಕೆ ತುಳಿದ್ರು? ಮನೇಲಿ ಅಷ್ಟೊಂದು ದುಡ್ಡಿದ್ರು ಇಷ್ಟೊಂದು ದುರಾಸೆನಾ? ದುರಾಸೆಗೆ ನಾನು ಬ್ರೇಕ್ ಹಾಕ್ತೀನಿ. ಇನ್ಸ್ಪೆಕ್ಟರ್, ಏನಿದ್ ನಿಮ್ಮ ಅವತಾರ? ಯಾಕೆ ಹಿಂಗ್ ಬರ್ತಿದ್ದೀರಾ? ಆ ಚಡ್ಡಿ ಕಳ್ರ ನನ್ನ ಕತಿ ಹೈಲ್ ಮಾಡಿ ಬಿಟ್ರ ಮರ್ರೆ. ನನಗೆ ಗನ್ ತೋರಿಸಿ ನನ್ನ ಬಟ್ಟಿ ಬರಿಯೆಲ್ಲ ಕಿತ್ಕೊಂಡು ಅವ್ರು ಎಷ್ಟು ಜನ ಇದ್ರು? ಇಬ್ರನ್ನ ಹಿಡಿಯಕ್ಕಾಗ್ಲಿಲ್ವೇನ್ರಿ? ಅಲ್ಲ ರೀ, ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳಕ್ಕಾಗ್ಲಿಲ್ಲ ಅಂದ್ಮೇಲೆ ಜನರನ್ನ ಹೇಗ್ರಿ ರಕ್ಷಣೆ ಮಾಡ್ತೀರಾ? ಜಾನಿ ಅವರೇ, ಇಂಥ ಪರಿಸ್ಥಿತಿಯಲ್ಲೂ ಈ ಮಾತೆಲ್ಲ ಬೇಕಾ? ಆ ಚಡ್ಡಿ ಕಳ್ರ ಸಿಕ್ಲಿ, ಅವ್ರ ಮುಖದ ಮೇಲೆ ಹಲ್ಸಿ ನನ್ನ ಕಡಬರ್ಕ ಹಾಗೆ ಮಾಡಿಸ್ತೆ. ನೋಡಿ, ನಾನು ನಿಮಗೆ ಸಹಾಯ ಮಾಡ್ತೀನಿ. ನಾನು ಹೇಳ್ದಾಗ ನೀವು ಕೇಳ್ಬೇಕಷ್ಟೆ. ಆ ಕಳ್ರ ಸಿಕ್ಕುದಾರೆ, ನಾ ಎಂತ ಮಾಡೋಕ್ಕೂ ರೆಡಿ ಮರ್ರೆ. ಹಾಗಿದ್ರೆ ನಾಳೆ ರಾತ್ರಿ ನನ್ನ ಜೊತೆ ಬನ್ನಿ. ಆ ಕಳ್ರು ಯಾರು ಅಂತ ನಾನು ತೋರಿಸ್ತೀನಿ. ಮತ್ತವ್ರ ಮಿಳ್ಳೆ ಯಾಕೆ ಕೂಡ ಇಷ್ಟು ತಡ ಮಾಡಿದೆ? ನಿನಗೋಸ್ಕರ ನಾ ಕಾಯ್ತಾ ಇರ್ತೀನಿ ಅಂತ ಗೊತ್ತಿಲ್ವಾ? ಏನ್ ಮಾಡದ್ ಗೌಡ್ರೆ, ಸಿಗ್ನಲ್ ಕತ್ತೆ ಮಲ್ಗಿತ್ತು, ಅದನ್ನ ಓಡಿಸಿ ಬರೋಷ್ಟೊಳಗೆ ಇಷ್ಟೊತ್ತಾಯ್ತು. ಮಾಲೆಲ್ಲ ಬಂದಿದೆ ತಾನೆ? ಓ, ಎಲ್ಲ ಬಂದಿದೆ, ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಮತ್ತವ್ರ ಮಿಳ್ಳೆ 2-3 ರಾತ್ರಿಯಿಂದ ನಾವು ಅನ್ಕೊಂಡ್ರಿಕ್ಕಿಂತ ಶಾಲೆ ದುಡ್ಡು ಬರ್ತದ ಕೂಡ. ಏನ್ ಬಂದ್ರೆ ಏನ್ ಪ್ರಯೋಜನ ಬಿಡಿ, ಬಂದಿದ್ದೆಲ್ಲ ನಿಮ್ ತಿಜಾರಿ ಸೇರ್ತಾ ಇದೆ, ನನ್ನ ಕೈಗೆ ಏನು ಸಿಗ್ತಾ ಇಲ್ಲ. ನೋಡಿ, ಈ ಸಲ ನಾನು ಸಂಬಳ ಕರೆಕ್ಟಾಗಿ ಕೊಟ್ಬಿಡ್ಬೇಕು. ಅದೇನು ಸಂಬಳ ಅಂದವಡ ದುಡ್ಲೇ ನೀರು ಕಡಯ್ಯ. ಅಷ್ಟೊಂದು ದುರಾಸೆ ಏನಿಲ್ಲ ಬಿಡಿ, ಅದ್ ನೆರವೇರೋದು ಇಲ್ಲ ಅಂತಾನು ನನಗೆ ಗೊತ್ತು. ನನ್ ಚಡ್ಡಿ ಹಾಕೊಂಡ್ ರಾತ್ರಿ ಹೊತ್ತು ಓಡಾಡಕ್ ನಾಚಿಕೆ ಆಯ್ತದೆ. ಆಯ್ತು, ಇವತ್ತೊಂದೇ ಒಂದಿನ, ಆಮೇಲೆ ಈ ಕೆಲಸನ ಹೊಸಿದನ್ನ ನಿಲ್ಸ್ಬಿಡ. ಗೌಡ್ರೆ, ಅಮಾಯಕ ಜನರ ದುಡ್ಡನ್ನು ದೋಚಿ ಹಂಚ್ಕೊಂಡು ಖುಷಿ ಪಡ್ತಿದ್ರಾ? ಇವತ್ತು ನಿಮ್ಮನ್ನು ಹಿಡಿಲಿಲ್ಲ ಅಂದ್ರೆ ನನ್ನ ಹೆಸರು ಜಾನಿ ಅಲಿಯಾಸ್ ಜಾಕ್ಪಾಟ್ ಜನಾರ್ದನನೇ ಅಲ್ಲ. ಇವತ್ತಿನ ಪ್ಲಾನ್ ಏನು ಅಂತ ಗೊತ್ತು ತಾನೆ? ಪ್ಲಾನ್ ಮಾಡಿರೋದು ನಾನೇ ಅಂದ್ಮೇಲೆ ನನಗೆ ಗೊತ್ತಿರಲ್ವ ಗೌಡ್ರೆ? ಏನ್ ಗೌಡ್ರೆ, ಪಾರ್ಟ್ನರ್ ಜೊತೆ ಪಿಸ ಗುಸ್ಗುಸ ಅಂತಿದ್ದೀರಾ? ಏನ್ ನಿಮ್ ಪ್ರಾಬ್ಲಮ್? ಅಣ್ಣಪ್ಪನವ್ರೆ, ನಿಮ್ಗೇನು ಕಾಮನ್ ಸೆನ್ಸ್ ಇಲ್ವಾ? ಅವ ನನ್ನ ಪಾರ್ಟ್ನರ, ನಮ್ಮ ಅಂಗಡಿ ಕೆಲಸದವ. ಏನ್ ಮಾತಾಡ್ತೀರಾ ಜಾನೇಣ್ಣ? ನನ್ನಂತವನ್ನ ಪಾರ್ಟ್ನರ್ ಆಗಿ ಮಾಡ್ಕೊಳಕ್ಕೆ ಇವ್ರ ಕೈಲಿ ಆಗತ್ತಾ? ಅಂದ್ರೆ ಇವ್ರ ಜೊತೆ ಪಾರ್ಟ್ನರ್ ಆಗೋ ಯೋಗ್ಯತೆ ನನ್ಗಿದ್ಯಾ ಅಂದೆ. ನಾನಿನ್ನು ತುಂಬಾ ಚಿಕ್ಕವನು. ಕರಾಳ ಕಗ್ಗತ್ತಲ ರಾತ್ರಿಲಿ ಚಿಕ್ಕೋರು ದೊಡ್ಡವರು ಲೆಕ್ಕಕ್ಕೆ ಬರಲ್ಲ ಕಣೋ. ಅಣ್ಣಪ್ಪನವ್ರೆ, ಯಾನ ನಿಮ್ ಮಾತನಾಡ್ತಾ? ಹಲೋ ಪ್ರೇಮ್, ಅದೇ 5 ಲಕ್ಷ ದುಡ್ಡು ಇಟ್ಟಿರು ಅಂತ ಕೊಟ್ಟಿದ್ಯಲ್ಲ, ಅದನ್ನ ತಗೊಂಡೋಗಕ್ಕೆ ಯಾವಾಗ ಬರ್ತೀಯಾ? ಏನೋ 4 ದಿವಸ ಆಗುತ್ತಾ? ಆದಷ್ಟು ಬೇಗ ಬಂದು ತಗೊಂಡೋಗ್ಬಿಡಪ್ಪ. ನಮ್ಮ ಏರಿಯಾದಲ್ಲಿ ಕಳ್ಳರ ಕಾಟ ಜಾಸ್ತಿ ಆಗ್ಬಿಟ್ಟಿದೆ. ದುಡ್ಡೆಲ್ಲ ಎಲ್ಲಿಟ್ಟಿರ್ತಾರೋ? ಬೀರೂರು ಇಟ್ಟಿದ್ದೀನಿ ನೋಡು, ಕೀನ ಬೀರು ಮೇಲೆ ಇಟ್ಟಿದ್ದೀನಿ. ನಾನು ಇಲ್ಲ ಅಂದ್ರೂ ಮಧುರ ಮನೇಲಿ ಇರ್ತಾಳೆ, ಬಂದು ತಗೊಂಡೋಗ್ಬಿಡು. ಹೆಂಗ ಯಾರಾದ್ರೂ ದುಡ್ಡ ಎಲ್ಲಿಟ್ಟಾರ ಅಂತ ಹೇಳಿದ? ಅದೇಪ್ಪ ಜಾನಿ ಅವ್ರೆ, ನಿಜವಾಗಿಯೂ ಕಳ್ಳರನ್ನ ಹಿಡಿದು ಕೊಡ್ತಾರೆ ಅಥವಾ ನನ್ನ ಮುಟ್ಟಾಳ ಮಾಡು ಕರ್ಕ ಬಂದಿರಿ? ಮುಟ್ಟಾಳನ್ನ ಪದೇ ಮುಟ್ಟಾಳ ಮಾಡಕ್ಕಾಗತ್ತೆ ಇನ್ಸ್ಪೆಕ್ಟ್ರೆ? ಕಳ್ಳರನ್ನ ಹಿಡ್ಕೊಳಕ್ಕೆ ಕರ್ಕೊಂಬಂದೆ. ರಾಕಿರಿ ಅಡ್ಡ ಬರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತು ಕಳ್ಳರನ್ನ ಹಿಡಿದು ಕೊಟ್ಬಿಡ್ತಿದ್ದೆ. ಅಂದ್ರೆ ನಿಮ್ಗೆ ಕಳ್ಳರು ಈಗಾಗಲೇ ಪರಿಚಯ ಇದ್ರಂದೇಳಿ ಆಯ್ತಾ? ಹೌದು, ನಮ್ಮ ಅತ್ತೆ ಮಕ್ಕಳು ನಮ್ಮನೇಲಿ ನಿಂತ್ಕೊಂಡು ಕಳ್ತನ ಮಾಡ್ತಿದ್ದಾರೆ. ಒಂಚೂರು ಕಾಮನ್ ಸೆನ್ಸ್ ಇಲ್ವೇನ್ರಿ? ಯಾವನ್ರಿ ನಿಮ್ಗೆ ಕೆಲಸ ಕೊಟ್ಟಿದ್ದು? ಅಲ್ಲೇ ಊಟಂತಕ್ಕೆ ಚಡ್ಡಿ ಬನ್ನಿ ಹಾಕೊಂಡು ಇಷ್ಟೊತ್ತಲ್ಲಿ ಬಂದ್ರ ಜೊತೆ ಮತ್ತವ್ರ ಮೇಲೆ ಬೇರೆ ಇದ್ದ. ಅವ್ರಿಬ್ರು ಏನು ಆತಿದ್ದ ಕಳ್ತನ ಮಾಡೋದಕ್ಕೆ? ಇನ್ಸ್ಪೆಕ್ಟ್ರೆ, ಪಟ್ಟಾಪಟ್ಟಿ ಚಡ್ಡಿ ಬನ್ನಿ ಕಳ್ಳರು ಗ್ಯಾಂಗ್ ಇದ್ರು ಗೌಡ್ರೆ. ಅಯ್ಯಪ್ಪ, ನೀವು ನಿಜ ಹೇಳ್ತಿದ್ರಿ ಮರ್ರೆ? ಇಲ್ಲ, ಕಾಮಿಡಿ ಸೀರಿಯಲ್ ತೋರಿಸ್ತಾ ಇದ್ದೀನಿ. ಇವ್ರನ್ನ ಸಾಕ್ಷಿ ಸಮೇತ ಹಿಡಿದುಕೊಟ್ಟಿದ್ದೀನಿ. ಮುಂದಿನ ಕೆಲಸ ನೀವು ಮಾಡಿ. ಅದಲ್ಲ ಆತಿಲ್ಲ, ನೀವು ನನ್ನೊಟ್ಟಿಗೆ ಕೈಗೂಡ್ಸ್ಕೆ.
ಯಾಕೆ ನಮ್ಮ ಬಾಬಣ್ಣನಿಗೆ ಹೊಡಿತಾ ಇದ್ದೀರಿ? ಮಲ್ಲಿಯವ್ರೆ, ಇವರು ಕಳ್ಳರು ಅಂತ ಹೇಳಿದ್ರು ನೀವು ನಂಬ್ತಿರ್ಲಿಲ್ಲ ಅಲ್ವಾ? ಈಗ ನೋಡಿ ರೆಡ್ ಹ್ಯಾಂಡ್ ಆಗಿ ಹಿಡಿದುಕೊಟ್ಟಿದ್ದೀನಿ. ಬಾಬಣ್ಣ, ನಮ್ಗೇನ್ ಕಡಿಮೆ ಆಗಿತ್ತು ಅಂತ ಕಳ್ತನ ಮಾಡಕ್ ಹೋದ್ರಿ? ನಿಮ್ ಮುಖ ನೋಡಕ್ಕೂ ನಂಗೆ ಅಸಹ್ಯ ಆಯ್ತದೆ. ಅಮ್ಮೆ ಪುಟ್ಮಲ್ಲಿ, ನಾನು ಕಳ್ತನ ಮಾಡಿಲ್ಲ ಕಮ್ಮೆ. ಈ ಬೀದಿಯಿಂದ ಆಚೆಗೆ ಒಂದು ಅಲಮಾರಿ ಗುಂಪು ಬಂದದ, ಅವ್ರಿಗೆ ಪಟ ಚಡ್ಡಿ ಬನೀನ್ ಕೊಡಕ್ ಹೋಯ್ತಾ ಇದ್ದು ಕಮ್ಮೆ. ಪುಟ್ಟಮಲ್ಲಿಯವರೇ, ಇವ್ರು ಮಾತನ್ನ ನಂಬೇಡಿ, ಇವರು ಸುಳ್ಳು ಹೇಳ್ತಿದ್ದಾರೆ. ಇವ್ರು ಮಾರೋಕೆ ಹೋಗೋದಾಗಿದ್ರೆ ಈ ರೀತಿ ಚಡ್ಡಿ ಬನೀನ್ ಹಾಕೊಂಡು ರಾತ್ರಿ ಹೊತ್ತೆ ಯಾಕೆ ಹೋಗ್ತಿದ್ರು? ಇವ್ರು ಕಳ್ತನ ಮಾಡೋದಕ್ಕೆ ಹೋಗ್ತಿರೋದು. ಇಲ್ಲ ಸರ್, ಗೌಡ್ರು ಹೇಳ್ತಿರೋದು ನಿಜ. ಅವ್ರು ಬೆಳಿಗ್ಗೆ ಹೊತ್ತು ಆದ್ರೂ ಸಿಕ್ಕಲ್ಲ, ರಾತ್ರಿ ಹೊತ್ತ ಸಿಕ್ಕೋದು. ಅದಕ್ಕೆ ರಾತ್ರಿ ಹೊತ್ತೆ ಹೋಗ್ತಾ ಇದ್ವಿ. ಈ ತರ ಹೋದ್ರೆ ನಮ್ ಪಟ ಚಡ್ಡಿ ಬನೀನ್ಗೂ ಪ್ರಚಾರ ಸಿಗ್ತದೆ ಅಂತ ಉಮ್ಮತ್ರ ಮಿಳ್ಳೆ ಐಡಿಯಾ ಕೊಟ್ಟಿದ್ದು ಕಮ್ಮೆ. ಅದಕ್ಕೆವ ಹೆಂಗೋ ನಮ್ಮ ಹತ್ರ ಹಳೆ ಸ್ಟಾಕ್ ಇತ್ತಲ್ಲ, ಅದೆಲ್ಲ ಖಾಲಿಯಾಗಿ ನನ್ನ ಸಂಬಳನಾದ್ರೂ ಕೈಗೆ ಸಿಗ್ತದೆ ಅಂತ ಹಿಂಗ್ ಐಡಿಯಾ ಕೊಟ್ಟೆ. ನಾನು ಇದನ್ನೆಲ್ಲ ನಂಬಲ್ಲ. ಜಾನಿ ಮಧು, ಜಾನಿ ಮಧು, ಯಾಕೆ ಕಿಂಚ್ಕೊಂಡು ಏನಾಯ್ತು? ಜಾನಿ, ನಮ್ಮನೆಗ್ ಚಡ್ಡಿ ಬನಿಯನ್ ಗ್ಯಾಂಗ್ ಬಂದಿತ್ತು. ಮನೇಲಿರೋದನ್ನೆಲ್ಲ ತೋಚ್ಕೊಂಡು ಹೋಗ್ಬಿಟ್ರು. ನಾನು ಅವ್ರನ್ನ ಹಿಡಿಯೋಕೆ ಎಷ್ಟೋ ಪ್ರಯತ್ನ ಪಟ್ಟೆ, ಬಟ್ ಅವ್ರು ನನ್ನ ಕೈಗೆ ಸಿಗ್ಲೇ ಇಲ್ಲ. ಅದು ಅಲ್ದ ನನಗ್ ಚಾಕು ತೋರಿಸಿ ನಿಮ್ಮನೇಲಿ 5 ಲಕ್ಷ ಕ್ಯಾಶ್ ಇಟ್ಟಿದ್ಯಲ್ಲ, ಎಲ್ಲಿದೆ ಅಂತ ಕೇಳಿದ್ರು. ಅದಕ್ಕೆ ನಾನು 5 ಲಕ್ಷ ಕ್ಯಾಶ್ ನಮ್ಮನೇಲಿ ಇಲ್ಲ ಅಂತ ಹೇಳಿದ್ದಕ್ಕೆ ಸುಳ್ಳು ಹೇಳ್ತಿದ್ಯಾ, ನಿನ್ ಗಂಡ ಫೋನಲ್ಲಿ 5 ಲಕ್ಷ ಕ್ಯಾಶ್ ಇರೋದ್ರ ಬಗ್ಗೆ ಹೇಳ್ತಿದ್ದ ಅಂತ ಹೇಳಿದ್ರು. ನಮ್ಮನೇಲಿ ಅಷ್ಟೊಂದು ಕ್ಯಾಶ್ ಎಲ್ಲಿದೆ ಜಾನಿ? ಮಧು, ಅದು ನಾನು ಅವ್ರನ್ನ ಹಿಡಿಯೋಣ ಅಂತ ಹೇಳಿ ಸುಮ್ಮನೆ ತಮಾಷೆಗೆ ಹೇಳಿದ್ದಷ್ಟೇ. ನಿಮ್ಮಿಂದ ನಮ್ಮನೇಲಿ ಕಳ್ತನ ಹೋಗೋಯ್ತಲ್ರಿ. ಅಣ್ಣಪ್ಲವ್ರೆ, ನೋಡಿದ್ರೆ ನಮಗ್ ಬ್ಯಾನ್ಸಕ್ ಬಂದ್ರಿ, ನಿಮಗ್ ನೀವೇ ಬ್ಯಾನ್ಸ್ಕೊಂಡ್ಬಿಟ್ರಿ.